ಬೆಂಗಳೂರು ಜಿಲ್ಲೆಯ ನೆಲಮಂಗಲ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲಿಯ ಠಾಣೆ ಇನ್ಸ್ಪೆಕ್ಟರ್ ರಾಕೇಶ್ ಮತ್ತು ಅವರ ನೇತೃತ್ವದಲ್ಲಿ ಅಪರಾಧ ತಂಡ ಒಟ್ಟು ಒಂದು 3 ಬೇರೆ ಬೇರೆ ಕಳ್ಳತನ ಮತ್ತು ಚೈನ್ ಸ್ನಾಚಿಂಗ್ ಮಾಡುವಂತ ಗ್ಯಾಂಗ್ಗಳನ್ನ ಪತ್ತೆ ಮಾಡಿ ಅವರಿಂದ ಒಟ್ಟು 18 ಲಕ್ಷ ಮೌಲ್ಯದ 228 ಗ್ರಾಂ ಚಿನ್ನ ಮತ್ತು ಲ್ಯಾಪ್ಟಾಪ್, ಟಿವಿ, ಬೈಕ್ ಸೇರಿದಂತೆ ಅನೇಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖ ಪ್ರಕರಣ ಒಂದು ಚೈನ್ ಸ್ನಾಚಿಂಗ್ ಪ್ರಕರಣದಲ್ಲಿ ನೆಲಮಂಗಲ ಶಹರ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ನಮ್ಮ ಕ್ರೈಮ್ ತಂಡ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಆರೋಪಿತನನ್ನು ಗುರುತಿಸಿ ಆತನನ್ನು ಅರೆಸ್ಟ್ ಮಾಡಿ ಆತ ಮತ್ತು ಆತನ ಜೊತೆ ಒಬ್ಬ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಇಬ್ಬರು ಸೇರಿಕೊಂಡು ಸುಮಾರು 10 ಚೈನ್ ಸ್ನಾಚಿಂಗ್ ಕೇಸ್ಗಳನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ ಪ್ರಮುಖ ಆರೋಪಿ ಏನು ಶಿವಕುಮಾರ್ ಅಂತದಾನೆ, ಆತನ ಮೇಲೆ ಸುಮಾರು 22 ಪ್ರಕರಣಗಳು ಹಿಂದೆ ಬೆಂಗಳೂರು ಸಿಟಿ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ದಾಖಲಾಗಿತ್ತು. ಅದೇ ರೀತಿ ನಮ್ಮ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಹೀಗೆ ಅನೇಕ ಠಾಣೆಗಳಲ್ಲಿ ಒಟ್ಟು 10 ಕೇಸ್ಗಳನ್ನ ಇವರು ಮಾಡಿದ್ದ ಒಪ್ಪಿಕೊಂಡು ಅದರಲ್ಲಿ 5 ಕೇಸ್ಗಳಲ್ಲಿ ಈಗಾಗಲೇ ನಾವು ಮಾಲನ್ನು ವಶಪಡಿಸಿಕೊಂಡಿದ್ದೀವಿ. ಇನ್ನು 5 ಕೇಸ್ಗಳ ಮಾಲನ್ನ ಅವರು ಎಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅಲ್ಲಿಂದ ವಶಪಡಿಸಿಕೊಳ್ಳುವುದು ಈಗ ಪೆಂಡಿಂಗ್ ಇದೆ. ಆ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ. ಚೈನ್ ಸ್ನಾಚಿಂಗ್ ಮತ್ತು HBT ರಾಕೇಶ್ ಅವರ ನೇತೃತ್ವದ ತಂಡ ಅವ್ರನ್ನ ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿ ಅಶೋಕ ಮತ್ತು ಆತನ ತಮ್ಮ ವಿನೋದ್ ಅಂತೇಳಿ ಸೇರ್ಕೊಂಡು ಇವರು ಚೈನ್ ಸ್ನಾಚಿಂಗ್ ಮತ್ತು ಅದರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಮನೆಗಳತನಗಳ ಪ್ರಕರಣಗಳನ್ನು ಸಹಿತ ಮಾಡ್ತಾ ಇದ್ರು. ಅವರನ್ನು ಸಹಿತ ಅರೆಸ್ಟ್ ಮಾಡಿ ಅವರಿಂದ ಒಟ್ಟು 3 ಪ್ರಕರಣಗಳನ್ನ ಪತ್ತೆ ಮಾಡಲಾಗಿದೆ. ಅದರ ಜೊತೆಗೆ 3 ಪ್ರಕರಣಗಳಲ್ಲಿ ಒಂದು 60 ಗ್ರಾಂ ಚಿನ್ನ, ಟಿವಿ ಮತ್ತು ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಈ ವಿಶೇಷತೆ ಏನಂದ್ರೆ ಈ ಅಶೋಕ್ ಈತನು ಸಹಿತ ಸುಮಾರು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಸುಮಾರು 20 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಅದನ್ನು ಸಹಿತ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಕರಣ ಇದು ಚೈನ್ ಸ್ನಾಚಿಂಗ್ ಸಂಬಂಧಪಟ್ಟಿದ್ದು. ಇದು ಬಸವನಹಳ್ಳಿ ಹತ್ರ ಒಂದು ಚೈನ್ ಸ್ನಾಚಿಂಗ್ ಅಟೆಂಪ್ಟ್ ಮಾಡುವಾಗ ಅಲ್ಲಿ ಪಬ್ಲಿಕ್ ಮತ್ತು ನಮ್ಮ ಒಬ್ರು ವುಮನ್ ಪೊಲೀಸ್ ಕಾನ್ಸ್ಟೇಬಲ್ ಮೇಘ್ನಾ ಅವರ ಒಂದು ಒಳ್ಳೆಯ ಪ್ರಯತ್ನದಿಂದ ಆರೋಪಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು. ಅದರ ನಂತರದಲ್ಲಿ ಇನ್ನೊಬ್ಬ ಆರೋಪಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅವನನ್ನ ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಸಹಿತ 41 ಗ್ರಾಮದ ಒಂದು ಚಿನ್ನವನ್ನ ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಒಂದು ಕೇಸ್ ಮಾತ್ರ ಇವರು ಫ್ರೆಶ್ ಆಗಿ ತಾವು ಸಾಲ ಮಾಡ್ಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅದ ಸಾಲವನ್ನು ತೀರಿಸಲಿಕ್ಕೆ ಈ ಒಂದು ಕೃತ್ಯಕ್ಕೆ ಇಳಿದಿದ್ದಾರೆ ಅಂತೇಳಿ ನಮ್ಮ ಒಂದು ತನಿಖೆಯಲ್ಲಿ ಗೊತ್ತಾಗಿದೆ. ಈ ಒಟ್ಟು 3 ಪ್ರಕರಣಗಳನ್ನ ನಮ್ಮ ಈ ಒಂದು ಇಲೆಕ್ಷನ್ ಸಂದರ್ಭದಲ್ಲಿ ಸಹಿತ 3 ಪ್ರಕರಣಗಳನ್ನ ಪತ್ತೆ ಮಾಡುವಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು DSP ನೆಲಮಂಗಲ ಇವರ ಮಾರ್ಗದರ್ಶನದಲ್ಲಿ ಈ ಅಪರಾಧ ತಂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರಿಂದ ಈ ಎಲ್ಲ ಪ್ರಕರಣಗಳು ಪತ್ತೆಯಾಗಿವೆ. ಇದರಲ್ಲಿ ಮುಖ್ಯವಾಗಿ PSI ನಂಜಯ್ಯ, ಧನರಾಜು ಮತ್ತು ASI ರಘು, ಬಸವರಾಜು, ಕೇಶವಮೂರ್ತಿ, ಪಠಾಣ್ ಮತ್ತು ಹರೀಶ ಮುಂತಾದ ಸಿಬ್ಬಂದಿಗಳು ಈ ಎಲ್ಲ ಕೇಸ್ಗಳನ್ನ ಪತ್ತೆ ಹಚ್ಚುವಲ್ಲಿ ತಮ್ಮ ಕಾರ್ಯಾಚರಣೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಇವರಿಗೆಲ್ಲರಿಗೂ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಇವರಿಗೆ ಸೂಕ್ತ ಬಹುಮಾನವನ್ನು ಸಹಿತ ನಾನು ಘೋಷಣೆ ಮಾಡ್ತೀನಿ. ಎಷ್ಟೊಂದು ಪ್ರಕರಣಗಳಲ್ಲಿ ಒಂದ್ಸಲ ಅವ್ರು ಏನಾದ್ರು ಕಳ್ಳತನಕ್ಕೆ ಇಳಿದು ಅದರಲ್ಲಿ ಸಿಕ್ಕಾಕೊಂಡ್ರೆ ಅವ್ರ ಮೇಲೆ MOB ಕಾರ್ಡ್ ಓಪನ್ ಆಗ್ತದೆ. ಅವರ ಮುಂದೆ ಯಾವುದೇ ಒಂದು ಪ್ರೈವೇಟ್ ಜಾಬ್ ಸಹಿತ ಹೋಗ್ಲಿಕ್ಕೆ ಆಗಲ್ಲ. ಅವರು ಹೊರದೇಶಕ್ಕೆ ಹೋಗ್ಬೇಕಂದ್ರೂ ಸಹಿತ ಅವ್ರದ್ದು ಪಾಸ್ಪೋರ್ಟ್ ಕ್ಲಿಯರ್ ಆಗಲ್ಲ. ಹೀಗೆ ಅನೇಕ ರೀತಿಯಿಂದ ತೊಂದರೆ ಅವ್ರಿಗೆ ಆಗ್ತದೆ. ಯಾವುದೋ ಒಂದು ಮೋಜಿಗಿನೋ ಅಥವಾ ಏನೋ ಒಂದು ಸಾಲ ಮಾಡ್ಕೊಂಡಿದೀವಿ, ಒಂದ್ಸಲ ಕಳ್ಳತನ ಮಾಡಿ ನಮ್ಮ ಸಾಲನ ತೀರ್ಸ್ಕೊಳ್ಳೋಣ ಅಂತೇಳಿ ಅಂತವ್ರಿದ್ರೆ ಅವರ ಜೀವನ ಪರ್ಯಂತ ಅದರಿಂದ ತೊಂದರೆ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಯಾರು ಯುವಕರು ಅಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಏನು ಅವರು ಲೀಗಲ್ ಆಗಿ ಏನು ಕೆಲಸ ಮಾಡಿ ಅವರು ಸಂಪಾದನೆ ಮಾಡ್ಬೋದು, ಅದರಿಂದ ಮಾಡಿ ತಮ್ಮ ಕಷ್ಟವನ್ನು ಬಗೆಹರಿಸ್ಕೊಳ್ಳಿ. ಅಥವಾ ತಮ್ಮ ಮೋಜಿಗಾಗಿ ಬೇರೆ ಬೇರೆ ರೀತಿ ಇರ್ತದೆ.
ಕಳ್ಳತನಕ್ಕೆ ಇಳಿಯೋದು ಬೇಡ ಅಂತೇಳಿ ನಮ್ಮ ಒಂದು ಸಂದೇಶನ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಯುವಕರಿಗೆ ಕೊಡ್ತೀವಿ. ಸರ್ ಸರ್ ಅದೇ ಕೊಳಚೆ ಇದು ಲಕ್ಲೇಸ್ ಕಿವಿ ಸಟ್ ಒಂದು 12 ಗ್ರಾಮು, ಆಮೇಲೆ ಲಕ್ಲೇಸ್ ಒಂದು 27 ಗ್ರಾಮು, ಆಮೇಲೆ ಉಂಗುರ ಒಂದು 6.5, ಇನ್ನೊಂದು ಉಂಗುರ 4, ಇನ್ನೊಂದು ಉಂಗುರ 3, ಒಂದು 15,000 ದುಡ್ಡು ಸಾರು ಎಲ್ಲಾ ಬೀಗ ಹೊಡೆದು ಲಾಕಲ್ಲಿ ಹೊಡೆದು ಎಲ್ಲಾ ತಗೊಂಡು ಹೋಗ್ಬಿಟ್ಟಿದ್ರು ಸರ್. ಬಂದು ನಮ್ಗೆ ಹಾರ್ಟ್ ಅಟ್ಯಾಕ್ ಆದಂಗ ಆಗ್ಬಿಡ್ತು. ಆಮೇಲೆ ಎಲ್ಲಾ ಬಂದ್ಬಿಟ್ರು. ಆಮೇಲೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಇದ್ ಮಾಡಿ ಎಲ್ಲ ಇದು ತಗೊಂಡು ಜೀಪ್ ತಗೊಂಬಂದ್ ಎಲ್ಲ ಇದ್ ಮಾಡಿ ಅವಾಗ ಕಂಪ್ಲೇಂಟ್ ಮಾಡಿ ನಾವು ಹುಡುಕಿ ಕೊಡ್ತೀವಮ್ಮ, ನೀವು ಭಯ ಪಡ್ಬೇಡ್ರಿ, ಟೆನ್ಷನ್ ತಗೊಂಡ್ರಿ ಸರ್. 3-4 ತಿಂಗಳಿಂದ ತಿರುಗಿ ಇವಾಗ ಏನೋ ಒಂದು ನೆಮ್ಮೆ ಅಂತ ಸಿಕ್ಕಿದೆ ಅಂತ ಕರ್ದವ್ರೆ. ಏನೋ ನೋಡ್ಬೇಕು ಸರ್, ನೆಮ್ಮದಿ. ಥ್ಯಾಂಕ್ ಅವರಿಗೆ ಧನ್ಯವಾದಗಳು. ನಾವ್ ಸರ್ ಗ್ಯಾಸ್ ಆಫೀಸಿಗೆ ಬಂದಿದ್ದೇವೆ ಸರ್. ಹಗಲತ್ತು 11:15 ಬಂದ್ವಿ. 11:15 ಬಂದ್ವಿ. 12 ಗಂಟೆ ಸ್ವಲ್ಪ ಲೇಟ್ ಆಯ್ತು. ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಅದನ್ನ ಚೇಂಜ್ ಮಾಡಿಸ್ಕೊಂಡು ಬರುವಾಗ ಅಲ್ಲಿ ಆಶ್ರಮ ಅಂತ ಅಶ್ವಗುಂಟೆ ಬ್ರಿಡ್ಜ್ ಇದೆ ನೋಡಿ, ಚೌಡೇಶ್ವರಿ ಹೋಟ್ಲು ಅದೆಂತದ. ಆಮೇಲೆ ಹೋಗುವಾಗೆಲ್ಲ ಅರ್ಧಗದ ಆಗಿತ್ತು. ಎಲ್ಲ ಅಲ್ಡ್ಬಿಟ್ಟಿದ್ರು ಸರ್. ಎಲ್ಲ ಬೀಗು ಒಳಗಡೆ ಲಾಕರ್ ಎಲ್ಲ ಹೊಡೆದು ಹಿಂಗ ಆಗೋಯ್ತು ಸರ್. ಥ್ಯಾಂಕ್ಸ್ ಸರ್, ಅವ್ರು ಏನೋ ಇದ್ದಿದ್ರಾಗಿ ಕೊಟ್ಟಾರೆ ಹುಡುಕಿ. ಅವ್ರ ಧನ್ಯವಾದಗಳು. ಅವ್ರ ಚುನಾವಣೆ ಆಗಿರ್ತೀವಿ ನಾವು ಹೆಮ್ಮೆ ಪಡ್ಬೇಕು. ಮುಕುಂದಮ್ಮ